ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಿದ್ದೀನಿ ಅಂದರೆ ನಾನು ಫ್ರೈಡೇ ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಆಷಾಢದ 4ನೇ ಶುಕ್ರವಾರ. ನಾನು ಲಾಗ್ ಪೋಸ್ಟ್ ಮಾಡ್ತಾ ಇರೋದು 3ನೇ ಶುಕ್ರವಾರ ನಾನು ಶೂಟ್ ಮಾಡಿ ಇಟ್ಕೊಂಡಿರೋದು. ಸೊ ಒಂದು ವಾರ ಲೇಟಾಗಿ ಹಾಕ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ, ನಾನು ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀನಿ. ಸೊ ಇದು ನನ್ನ 4ನೇ ಶುಕ್ರವಾರದ ನಿಂಬೆಹಣ್ಣು ದೀಪ. ಸೊ ಆ ರೀಸನ್ಗೆ ಫಸ್ಟ್ 3 ವೀಕ್ಸ್ದು ನಾನು ಲಾಗ್ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಪ್ರತಿ ವಾರದ್ದು ಮಾಡಬೇಕಂತಿದೆ, ಬಟ್ ತುಂಬ ಬೋರ್ ಆಗುತ್ತೆ ಅಂತ ಸಾಕು 3 ವಾರದ ಮಾತ್ರ ಶೇರ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇನ್ನೇನು ಎಂಡ್ ಮಾಡ್ತೀನಿ ಅನ್ನೋವಾಗ ಮತ್ತೊಂದು 3 ವಾರದ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆನೇ ಬೇಗ ಎದ್ದು ಬಾಗಿಲು ಪೂಜೆ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ಪೂಜೆ ಕೂತ್ಕೊಂಡೆ. ಸೊ ಫಸ್ಟ್ನೇ ವಾರ ದುಂಡು ಮಲ್ಗೆದು ಹಾರ ಹಾಕಿದೆ, ಅದಾದಮೇಲೆ ನಾರ್ಮಲ್ ಮಲ್ಗೆ ಹೂವು ಹಾರ ಹಾಕಿದೆ. ಈ ಸಲ ಬನಶಂಕರಿ ಅಮ್ಮಂಗೆ ಕನಕಾಂಬರಿ ಹೂವು ಹಾರ ಹಾಕೋಣ ಅಂತ ಹಿಂದಿನ ದಿನ ಹೋಗಿ ತೊಗೊಂಡು ಬಂದಿದ್ದೆ. ಈಗ ಎದ್ದು ಎಲ್ಲ ನಾರ್ಮಲಾಗಿ ಪೂಜೆ ಮಾಡ್ಕೊತಿದ್ದೀನಿ. ಅಮ್ಮ ಎದ್ದು ಎಲ್ಲ ರೆಡಿ ಮಾಡಿಕೊಟ್ಟಿರ್ತಾರೆ, ನಾನು ಎದ್ದು ಪೂಜೆ ಮಾಡ್ಕೊತೀನಿ ಅಷ್ಟೇ. ಅಷ್ಟು ಮಾಡೋಕ್ಕೆ ಟೈಮ್ ಸರಿ ಹೋಗುತ್ತೆ. ಆ್ಯಕ್ಚುಲಿ ಸ್ವಲ್ಪ ಜನ ಕೇಳಿದ್ರು ಆ ವಿಗ್ರಹ ಯಾವುದು ಅಂತ. ಆ್ಯಕ್ಚುಲಿ ಅದು ನಾರ್ಮಲ್ ಲಕ್ಷ್ಮೀ ವಿಗ್ರಹ. ನಾನು ಅದನ್ನು ಪೂಜೆ ಮಾಡೋವಾಗ ಅಮ್ಮನವ್ರ ಥರ ನೋಡಿ ಪೂಜೆ ಮಾಡ್ತಿದ್ದೀನಿ ಅಷ್ಟೇ. ಹಾಗೆ ಈ ವಿಡಿಯೋದಲ್ಲೇ ನಾನು ಏನೇನೆಲ್ಲ ಥಿಂಗ್ಸ್ ಬೇಕಾಗುತ್ತೆ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಅಂತ ಕೂಡ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಫಸ್ಟ್ ಲಾಗಲ್ಲೇ ಮಾಡಬೇಕಾಗಿತ್ತು, ಬಟ್ ಹಾಗಿರಲಿಲ್ಲ. ಏನಿಲ್ಲ, ಜಸ್ಟ್ ನಾರ್ಮಲಾಗಿ ಅರಿಶಿನ ಕುಂಕುಮ, ಸ್ವಲ್ಪ ರಂಗೋಲಿ, ಹಾಗೆ ಬತ್ತಿ ಕರ್ಪೂರ ತೊಗೊತೀನಿ. ಒಂದು ಬಾಕ್ಸಲ್ಲಿ ಇಟ್ಕೊತೀನಿ. ತುಪ್ಪ ಹಚ್ಚೋದಿದ್ರೆ ತುಪ್ಪ, ಅದಾದಮೇಲೆ ಇಲ್ಲ ಎಣ್ಣೆ ತೊಗೊಳ್ತೀರಾ ಅಂದರೆ ಎಣ್ಣೆ, ಅದಾದಮೇಲೆ ನಿಂಬೆಹಣ್ಣು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ನಿಂಬೆಹಣ್ಣು ತೊಗೊಂಡು, ನಾನು ಆ್ಯಕ್ಚುಲಿ 3 ನಿಂಬೆಹಣ್ಣು ಹಚ್ಚೋದು. ಈಗ ಒಂದು ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು 4 ಪ್ಲಸ್ ನನ್ನ ತಂಗಿಗೂ ಸೇರಿಸಿ ತೊಗೊಂಡಿರ್ತೀನಿ. ಅದಾದಮೇಲೆ ಸ್ವಲ್ಪ ಹೂವು. ಆ್ಯಕ್ಚುಲಿ ಅಡಿಕೆ ತಟ್ಟೆ ತೊಗೊಂಡು ಹೋಗ್ತಾ ಇದ್ದೆ ಮುಂಚೆಲ್ಲ. ಈಗ ಅಲ್ಲಿ ಅಡಿಕೆ ತಟ್ಟೆ ಇಲ್ದಿದ್ದ ಕಾರಣ ನಾನು ನಮ್ಮ ಮನೆಯಿಂದನೇ ಒಂದು ಸ್ಟೀಲ್ ಪ್ಲೇಟ್ ತೊಗೊಂಡು ಹೋಗ್ತೀನಿ. ಅದಾದಮೇಲೆ ಕತ್ರಿ, ಚಾಕು, ಸ್ವಲ್ಪ ನ್ಯೂಸ್ ಪೇಪರು, ಹಾಗೆ ಟಿಶ್ಯೂ ಪೇಪರು, ಅದಾದಮೇಲೆ ಒಂದು ಕೈ ಒರೆಸ್ಕೊಳೋಕ್ಕೆ ಬಟ್ಟೆ. ಸೊ ಅಲ್ಲಿ ಸೈಡಲ್ಲಿ ಒಂದು ಕನಕಾಂಬರಿ ಹೂವು ಇಟ್ಟಿದ್ದೆ, ಅದು ನನಗೆ ಮುಡ್ಕೊಳಕ್ಕೆ ಇಟ್ಟಿದ್ದು. ಸೊ ಇಷ್ಟೆಲ್ಲ ಥಿಂಗ್ಸ್ನ ರೆಡಿ ಮಾಡಿಕೊಂಡು ಒಂದು ಬ್ಯಾಗಲ್ಲಿ ಮಡಿಯಿಂದ ಎತ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿಕೊಂಡು ಅರೌಂಡ್ ಒಂದು 6:47 ಅನ್ನೋಷ್ಟರಲ್ಲಿ ಮನೆ ಬಿಡ್ತೀನಿ, ಸೊ ದಟ್ ಕರೆಕ್ಟ್ ಆಗುತ್ತೆ ಅಂತ. ಇವಾಗ ಬಂದು ಟೆಂಪಲ್ ರೀಚ್ ಆಗಿ ಲೇಟ್ ಆಗೋಗಿದೆ. ಆ್ಯಕ್ಚುಲಿ ನನ್ನ ತಂಗಿ ಪಾಪ ಇವತ್ತು ಬೇಗನೆ ಕಾಲೇಜ್ ಇದೆ. ಬನಶಂಕರಮ್ಮ ಟೆಂಪಲ್ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ, ಈ ರಾಹು ಕಾಲ ಫಾಲೋ ಮಾಡೋಕ್ಕೆ ಸರ್ಟನ್ ಪೀಪಲ್ಸ್ ಇರ್ತಾರೆ. ಲೈಕ್ ರಾಹು ಕಾಲ ಟೈಮ್ ಇದೆ, ಈ ಕೆಲಸ ಮುಂಚೆ ಮುಗಿಸ್ಕೊಂಡ್ಬಿಡ್ಬೇಕು, ಆ ಕೆಲಸ ಅದಾದಮೇಲೆ ಮಾಡ್ಕೋಬೇಕು, ಆ ಥರ ಸರ್ಟನ್ ಪೀಪಲ್ಸ್ ಫಾಲೋ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಫಾಲೋ ಮಾಡ್ತಾರೆ. ಸೊ ಅಂಥವ್ರು ಈ ರಾಹು ಕಾಲ ಟೈಮಲ್ಲಿ ನಿಂಬೆಹಣ್ಣು ದೀಪ ಆಗಲಿ ಬೆಲ್ದಾರತಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ನನಗೆ ಇತ್ತೀಚೆಗೆ ಗೊತ್ತಾಗಿದೆ. ಆ್ಯಕ್ಚುಲಿ ಇದು ಮುಂಚೆ ನನಗೆ ಗೊತ್ತಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ರಾಹು ಕಾಲ ಟೈಮಲ್ಲೇ ಹಚ್ಚಿದೆ 3ನೇ ಶುಕ್ರವಾರನ. ನಾವು ಹೋದಾಗ ಸ್ವಲ್ಪ ಡ್ರೆಸ್ಲಿಂಗ್ ಆಗ್ತಾ ಇತ್ತು, ತುಂಬ ಭಯ ಆಗ್ತಿತ್ತು, ಎಲ್ಲಿ ಜಾರು ಬಿದ್ದೋಗ್ಬಿಡ್ತೀನೋ ಅಂತ. ಒಂದು ಫುಲ್ ತ್ಯಾವ ಆಗೋಗುತ್ತಲ್ಲ, ಅದರಲ್ಲೂ ಎಸ್ಪೆಷಲಿ ಅಲ್ಲಿ ವೈಟ್ ಲೈನ್ ಕಾಣ್ತಿದ್ದಲ್ಲ, ಅದ್ರ ಮೇಲೆ ಮಾತ್ರ ದಯವಿಟ್ಟು ಕಾಲಿಡ್ಬೇಡಿ, ತುಂಬ ಜಾರುತ್ತೆ. ಹಿಂಗೆ ಕಾಲಿಡ್ಬಿಡಿ ಜುಯ್ ಅಂತ ಹೋಗ್ಬಿಡ್ತೀವಿ. ನಿಜ ಅದ್ರ ಮೇಲೆ ಕಾಲಿಡ್ಬೇಡ್ರಿ. ನನ್ನ ತಂಗಿಗೆ ಹೇಳ್ತಾ ಇದ್ದೆ, ನಿಧಾನಕ್ಕೆ ಬಾ ಅಂತ. ಅಲ್ಲಿ ಎಲ್ಲರ ಮುಂದೆ ಬಿದ್ದರೆ ಎಷ್ಟು ಅವಮಾನ ಆಗೋಗುತ್ತೆ. ಅವಮಾನ ಅನ್ನೋದಕ್ಕಿಂತ ಬಿದ್ದರೆ ಅದೇ ಮೇಲೆ ತುಂಬ ಪೆಟ್ಟು ಕೂಡ ಆಗುತ್ತೆ. ಯಾಕೆ ಬೇಡಿ, ಅವೆಲ್ಲ ಒಂಥರ ಅಡೆಚಣೆ ಅನ್ನೋ ಥರನೂ ಅನಿಸ್ಬಿಡುತ್ತೆ. ಆ ರೀಸನ್ಗೆ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ಯಾವಾಗಲೂ ಮುಂಚೆ ಅಲ್ಲೇ ಎಂಟ್ರೆನ್ಸಲ್ಲೇ ಕುತ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತಾಯಿದ್ವಿ. ಈ ಸಲ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋಕೆ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ, ಕಲ್ಲೆಲ್ಲ ಇಟ್ಟಿದ್ದಾರೆ. ಸೊ ಅಲ್ಲೋಗಿ ರೆಡಿ ಮಾಡ್ಕೊತಿದ್ವಿ. ಯಾಕಂದರೆ ಒಂಚೂರು ಮಳೆನೂ ಕೂಡ ಬರ್ತಿತ್ತಲ್ವ, ನಮಗೂ ರೆಡಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅಲ್ಲೋಗಿ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ಸ್ವಲ್ಪ ಜನ ನನಗೆ ಕೇಳಿದ್ರು, ಒಂದು ನಿಂಬೆಹಣ್ಣಿಗೆ ಯಾಕೆ ಅಷ್ಟು ಅರ್ಶಿನ ಹಚ್ಬಿಟ್ಟು ಮಧ್ಯದಲ್ಲಿ ಇಡ್ತೀರಾ ಅಂತ. ನಾನು ಆ್ಯಕ್ಚುಲಿ ನಿಂಬೆಹಣ್ಣು ಲೆಕ್ಕ ತೊಗೊಂಡಿರೋದು ಕಾರಣ ನನಗೆ 5 ದೀಪ ಆಗುತ್ತೆ, ಇನ್ನು ಅರ್ಧ ಇರುತ್ತಲ್ಲ, ಸೊ ಅದನ್ನು ಮಧ್ಯದಲ್ಲಿ ಆ ಥರ ಇಡಲೇಬೇಕು. ಸೊ ಆ ರೀಸನ್ಗೆ ನಾನು ಆ ಥರ ಮಾಡ್ತಾಯಿದ್ದೀನಿ. ದೇವಸ್ಥಾನ ಟೈಮಿಂಗ್ಸ್ ಬಂದರೆ ಶುಕ್ರವಾರ, ಮಂಗಳವಾರ ಹಾಗೆ ಭಾನುವಾರ ಮೇ ಬಿ ಫುಲ್ ಡೇ ಓಪನ್ ಇರುತ್ತೆ. ಮಿಕ್ಕಿ ಟೈಮಲ್ಲಿ ಮಾರ್ನಿಂಗ್ 6 o'clock-ಇಂದ 1 o'clock-ವರೆಗೂ ಓಪನ್ ಇರುತ್ತೆ. ಅದಾದಮೇಲೆ 4 o'clock-ಇಂದ 8 o'clock-ವರೆಗೂ ಓಪನ್ ಇರುತ್ತೆ.
ಎಸ್, ಇವತ್ತು ಆ್ಯಕ್ಚುಲಿ ತುಂಬಾ ಲೇಟಾಗಿ ಹೋಗಿತ್ತು ನಾವು ಹೋಗಿದ್ದು. ಲೈಕ್ ನಾವು 8:30 ಆಗುತ್ತೆ ಅನ್ಸುತ್ತೆ ಕ್ಯೂ ಅಲ್ಲಿ ನಿಂತಾಗ. ನನ್ನ ತಂಗಿ ಹೇಳ್ತಿದ್ಲು ಲೇಟ್ ಆಗಿದೆ ಬಾ ಸ್ಪೆಷಲಲ್ಲೇ ಹೋಗೋಣ ಅಂತ. ಬಟ್ ಜನರಲ್ ಕ್ಯೂಕ್ಕಿಂತ ಸ್ಪೆಷಲ್ ಕ್ಯೂವೇ ಜಾಸ್ತಿ ಇತ್ತು ಈ ಸಲ. ಅದಕ್ಕೆ ಬಾ ಪರವಾಗಿಲ್ಲ ಏನಾಗಲ್ಲ ಇದೊಂದು ಸಲ ಹೋಗ್ಬಿಡೋಣ ಅಂತ ಪಾಪ ಅವಳನ್ನ ನಾರ್ಮಲ್ ಜನರಲ್ ಕ್ಯೂ ಅಲ್ಲೇ ಕರ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಅವಳಿಗೆ ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಅವತ್ತಿನ ದಿನ. ಅವಳು ಹೋಗಲೇಬೇಕಾಗಿತ್ತು ಅರೌಂಡ್ 9 o'clock. ಬಟ್ ಅವಳು ಓದ್ಲು ಅರೌಂಡ್ 9 o'clock ಅಟೆಂಡ್ ಮಾಡಿದ್ಲು. ಮಹಾಮಂಗಳಾರತಿ ಟೈಮಲ್ಲಿ ಅಮ್ಮನವ್ರದ್ದು ವಿಗ್ರಹನ 5 ರೌಂಡು ದೇವಸ್ಥಾನ ಸುತ್ತಿಸ್ತಾರೆ ಇದು. ಸೊ ಇದು ಸ್ಟಾರ್ಟಿಂಗ್ ಲೈಕ್ ಬೆಳಗಿನ ಪೂಜೆಯಲ್ಲಿ ಮಾತ್ರ ನೋಡೋಕೆ ಸಿಗೋದು. ಸೊ ಈ ವಾರ ನನಗೆ ಇದೊಂದು ನೋಡೋಕೆ ಅವಕಾಶ ಸಿಕ್ತು. ಸೊ ಅವತ್ತಿನ ದಿನ ಅಮ್ಮನವ್ರಿಗೆ ಕಮಲ ಹೂವಿಂದಲ್ಲಿ ಅಲಂಕಾರ ಮಾಡಿದರು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಅಮ್ಮನವ್ರ ದೇವಸ್ಥಾನದಲ್ಲಿ ಎಷ್ಟೇ ಜನ ಇರಲಿ ಆ್ಯಂಡ್ ನನಗಂತೂ ಕಣ್ಣು ತುಂಬ ದರ್ಶನ ಆಗೋವರೆಗೂ ನಾನು ಮುಂದೆ ಕದಲೋದೇ ಇಲ್ಲ. ಆ್ಯಂಡ್ ಅಲ್ಲಿರೋರು ಯಾರೂ ಹೋಗಮ್ಮ ಅಂತ ನನಗೆ ಇದುವರೆಗೂ ಕೇಳಿಸ್ಕೊಂಡಿರೋದೇ ನೆನಪಿಲ್ಲ ನನಗೆ. ದರ್ಶನ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ಅರೌಂಡ್ ಒಂದು 8:40 8:50 ಆಗೋಗಿತ್ತು, ಲೇಟ್ ಆಗಿತ್ತು. ಸೊ ನಾನು ಆಟೋದಲ್ಲಿ ಹೋಗ್ಬೇಕಾಯ್ತು ಆಫೀಸಿಗೆ. ನನ್ನ ತಂಗಿನೂ ಆಟೋದಲ್ಲೇ ಬಂದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.